ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಅಂದರೆ ಇಂಡಿಯನ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆ ಖಾಲಿದ್ದು ನೋಡಿರಿ. ಯಾವ ರೀತಿ ಪೋಸ್ಟ್ ಖಾಲಿ ಇದಾವ ಮತ್ತು ಯಾವ್ಯಾವ ರೀತಿ ಹಂಚಿಕೆಯನ್ನು ಮಾಡಲಾಗಿದೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಕಾರ್ಪೊರೇಟ್ ಆಫೀಸರ್ HRM ಡಿಪಾರ್ಟ್ಮೆಂಟ್ ಅಭಿ ಶಾಂಗ್ಪುರ್ ಸಲಾಯ್ ಒಳಗೆ ರಾಯ್ಪುರ್ ಚೆನ್ನೈದಲ್ಲಿ ಖಾಲಿ ಇರುವ ಇಂಡಿಯನ್ ಬ್ಯಾಂಕ್ನಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳು ಖಾಲಿ ಇದಾವೆ. ನೋಡಿರಿ, ಇಂಡಿಯನ್ ಬ್ಯಾಂಕ್ ಆಫ್ ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ವಿತ್ ಹೆಡ್ ಕ್ವಾರ್ಟರ್ಸ್ ಇನ್ ಚೆನ್ನೈಯಲ್ಲಿ ಖಾಲಿ ಇರುವ ಹುದ್ದೆಗಳು ಇವಾಗ್ಯಾವ. ನೋಡಿರಿ, ಯಾವ್ಯಾವ ಹುದ್ದೆ ಖಾಲಿ ಇದಾವೆ ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂದ್ರೆ ಕಂಪ್ಯೂಟರ್ ಅಥವಾ IT ಇಂಜಿನಿಯರಿಂಗ್. ಇದು ಸ್ಕೇಲ್ ವೈಸ್ 3 ರೀತಿ ಭಾಗಗಳನ್ನು ಮಾಡ್ಕೊಂಡಾರ. 2ನೇ ಸ್ಕೇಲ್ ಒಳಗೆ 25 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು CCD ಅಥವಾ ಮಾರ್ಕೆಟಿಂಗ್ ಒಳಗೆ ಸೆಕೆಂಡ್ ಸ್ಕೇಲಲ್ಲಿ 10 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ ಕ್ರೆಡಿಟ್ ಆಫೀಸರ್ ಅಥವಾ ಫೈನಾನ್ಸ್ ಆಫೀಸರ್ ಅಥವಾ APA ಒಳಗೆ ನೋಡಿರಿ ಸ್ಕೇಲ್ ವೈಸ್ 50, ಥರ್ಡ್ ಸ್ಕೇಲ್ ಒಳಗೆ 50, ಸೆಕೆಂಡ್ ಸ್ಕೇಲ್ ಒಳಗೆ 200 ಹುದ್ದೆಗಳು ಮತ್ತು ಅದೇ ರೀತಿ ಸೆಕೆಂಡ್ ಸ್ಕೇಲ್ ಒಳಗೆ 200 ಹುದ್ದೆಗಳು ಎರಡೂ ಸೇರಿ ಮತ್ತು ಥರ್ಡ್ ಮತ್ತು ಸೆಕೆಂಡ ಎರಡೂ ಸ್ಕೇಲ್ ಸೇರಿ 250 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಅದೇ ರೀತಿ ಚಾರ್ಟೆಡ್ ಅಕೌಂಟೆಂಟ್ ಹುದ್ದೆಗಳು 2ನೇ ಸ್ಕೇಲ್ನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು, ಇನ್ನು ಸೆಕ್ಯೂರಿಟಿ ಒಳಗೆ ಸ್ಕೇಲ್ 1 ಒಳಗೆ 10 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ 6ನೇದಾಗಿ ನೋಡೋದಾದರೆ ಡೀಲರ್ ಅಥವಾ ಫೋರೆಕ್ಸ್ ಆಫೀಸರ್ ಹುದ್ದೆಯಲ್ಲಿ ಸ್ಕೇಲ್ ವೈಸ ಥರ್ಡ್ ಸ್ಕೇಲ್ ಒಳಗೆ 5 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು 7ನೇದು ನೋಡೋದಾದರೆ ರಿಸ್ಕ್ ಆಫೀಸರ್ ಹುದ್ದೆ, ಇದರಲ್ಲಿ ಥರ್ಡ್ ಸ್ಕೇಲ್ ಒಳಗೆ 15 ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲಿ 8ನೇ ಹುದ್ದೆ ನೋಡೋದಾದರೆ ಟ್ರೆಜರಿ ಒಳಗೆ ಥರ್ಡ್ ಸ್ಕೇಲ್ ಆಫೀಸರ್ದ 5 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು 9ನೇದು HR ಅಥವಾ ಪರ್ಸನಲ್, ಇದರಲ್ಲಿ ಸೆಕೆಂಡ್ ಸ್ಕೇಲ್ ಒಳಗೆ 10 ವೇಕೆನ್ಸಿಗಳು ಖಾಲಿ ಇದ್ದಿದ್ದು. ಇನ್ನು 10ನೇದು ನೋಡಿರಿ ಆರ್ಕಿಟೆಕ್ಟರ್ ಅಥವಾ ಇಂಜಿನಿಯರಿಂಗ್ ಸ್ಕೇಲ್ 1 ಒಳಗೆ 5 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ 11ನೇ ಹುದ್ದೆ ನೋಡೋದಾದರೆ ವೆಲ್ತ್ ಮ್ಯಾನೇಜರ ಸೆಕೆಂಡ್ ಸ್ಕೇಲ್ ಒಳಗೆ 5 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಟೋಟಲಾಗಿ ಸ್ಕೇಲ್ ವೈಸ್ ವಿಭಾಗ ಹಂಚಿಕೆ ಮಾಡಿದಂತೆ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅಂದ್ರೆ ಟೋಟಲಾಗಿ ನೋಡಿರಿ, ಥರ್ಡ್ ಸ್ಕೇಲ್ ಒಳಗೆ 75 ಹುದ್ದೆಗಳು, ಸೆಕೆಂಡ್ ಸ್ಕೇಲ್ ಒಳಗೆ 260 ಹುದ್ದೆಗಳು, ಇನ್ನು ಅದೇ ರೀತಿ ಫಸ್ಟ್ ಸ್ಕೇಲ್ ಒಳಗೆ 15 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಟೋಟಲಾಗಿ 350 ವೇಕೆನ್ಸಿಗಳು ಇಂಡಿಯನ್ ಬ್ಯಾಂಕ್ನಲ್ಲಿ ಖಾಲಿ ಇದ್ದಾವೆ. ಇನ್ನು ಅಪ್ಲಿಕೇಶನನ್ನು ಪ್ರಾರಂಭವಾಗಿದ್ದು 8/4/2026 ಪ್ರಾರಂಭ ಆಗೈತಿ. ಇನ್ನು ಕೊನೆಯ ದಿನಕ್ಕೆ ಬಂದುಬಿಟ್ಟು 28/4/2026 ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಯಾವುದಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಇಂಡಿಯನ್ ಬ್ಯಾಂಕ್ ಆಫಿಷಿಯಲ್ ವೆಬ್ಸೈಟ್ಗೆ ಅದ www.indianbank.banking.in ಹೋಗಿ ಭೇಟಿ ನೀಡಿ ಉಳಿದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ನಾವು ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.